ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತೊಂದು ತುಂಬ ರುಚಿಕರವಾದ, ಎಂದೂ ತಿಂದಿರದ ಎಗ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಇಷ್ಟವಿದ್ದಲ್ಲಿ ನೀವು ಟ್ರೈ ಮಾಡಿ. ಈಗ ಸ್ಟಾರ್ಟಿಂಗು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಅರ್ಧ ಸ್ಪೂನು ಧನಿಯಾ, ಕಾಳುಮೆಣಸು ಒಂದು 10, ನಂತರ ಇದೆಲ್ಲ ನಾನು ಎಣ್ಣೆ ಹಾಕದೇನೆ ಫ್ರೈ ಮಾಡ್ತೀನಿ. ಧನಿಯಾ, ಕಾಳುಮೆಣಸು, ಒಂದೆರಡು ಏಲಕ್ಕಿ, ಒಂದು ಚಕ್ಕೆ ಒಂಚೂರು ಇದು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತೀನಿ. ಜೀರಿಗೆ ಒಂದು 1/4 ಚಮಚ ಜೀರಿಗೆ, ಆಮೇಲೆ ಸೋಂಪು ಕಾಳು ಒಂದೆರಡು, ಮೆಂತ್ಯ ಕಾಳು ಒಂದು 10-20 ಎಲ್ಲ ಒಂದು ಸ್ವಲ್ಪ ಒಂದು 4-5 ಎಗ್ಗಿಗೆ ಆಗುವಷ್ಟು ಕರಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚೂರು ಗಸಗಸೆ, ಒಂದು ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು 5-6 ಬ್ಯಾಡಗಿ ಮೆಣಸು. ಇದು ಖಾರ ಇರುತ್ತೆ, ಖಾರ ಕಮ್ಮಿ ಆದರೆ ಮತ್ತೆ ಹಾಕ್ಕೋಬೋದು. ಇದನ್ನು ಹಾಕಿ ಎಣ್ಣೆ ಹಾಕ್ದೇನೆ ಹಾಗೆ ಡ್ರೈ ಥರ ಫ್ರೈ ಮಾಡ್ತೀನಿ ಸಣ್ಣ ಉರಿಯಲ್ಲಿ. ಆವಾಗೇ ಹುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಯಿತು, ಇದು ಫ್ರೈ ಇದೆ. ಇದು ತಣ್ಣಗಾಗೋಕ್ಕೆ ಒಂದು ಸೈಡಿಗೆ ಇಟ್ಟಿದ್ದೆ. ಈಗ ತಣ್ಣಗಾಯಿತು. ತಣ್ಣಗಾದ ತಕ್ಷಣ ಅದನ್ನು ಸಪ್ರೇಟ್ ಒಂದು ಬೌಲಿಗೆ ತೆಗೆದು ಇಟ್ಕೊತೀನಿ. ಇದನ್ನು ತೆಗೆದು ಇಟ್ಕೊತೀನಿ. ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲರ್ ಬರುತ್ತಂತ ಫ್ರೈ ಮಾಡಿದ್ದೀನಿ. ಹಾಗೆ ಚೆನ್ನಾಗಿ ಸೈಡಿಗೆ ಇಟ್ಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊತೀನಿ. ಇವಾಗ ಇದೇ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಡೀ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಯಾಕಂದರೆ ಹಾಗೆ ಬೆಳ್ಳುಳ್ಳಿ ಹಾಕಿದ್ರೆ ಪಟ ಅಂತ ಸಿಡಿತದೆ. ಅದಕ್ಕೆ ಬೆಳ್ಳುಳ್ಳಿ ಒಂದು 2 ದೊಡ್ಡ ಬೆಳ್ಳುಳ್ಳಿ 2 ಪೀಸ್ ಮಾಡಿದ್ದೀನಿ. ಶುಂಠಿನೂ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ಯಾವುದೇ ಒಂದು ನಾನ್ ವೆಜ್ಜಿಗೆ ಕರಿಬೇವು ಹಾಕಿದರೆ ಅದು ಡಿಫ್ರೆಂಟ್. ಫಿಶ್ ಫ್ರೈಗೋ ಹಾಕ್ತಾರೆ, ಫಿಶ್ ಕರಿಗೆ, ಚಿಕನ್ ಕರಿಗೆ ಹಾಕ್ತಾರೆ ಒಬ್ಬೊಬ್ಬರು. ನಾನೀಗ ಎಗ್ ಗ್ರೇವಿ ಮಾಡೋಕ್ಕೆ ಈ ಥರ ಫ್ರೈ ಮಾಡ್ಕೊತೀನಿ. 2 ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಸಹ ನೆನೆಸಿ ಇಟ್ಕೊಂಡಿದ್ದೀನಿ, ಬೇಕಾದರೆ ಆಮೇಲೆ ಹಾಕ್ಬೋದು. 1 ಕಪ್ ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮೆತ್ತಗಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ತೀನಿ. ಇದು ಫ್ರೈ ಆಗ್ತಾ ಬಂತು. ಈಗ ಫ್ರೈ ಆಯಿತು. ಈ ಥರ ಮಾಡಿದರೆ ಮಸಾಲೆದು ಹಸಿ ವಾಸನೆ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಗ್ ಕರಿ ಒಂದು ಸರ್ತಿ ತಿಂದರೆ ಇನ್ನೊಂದು ಸರ್ತಿ ನೀವು ಮಾಡ್ತೀರಾ ನೋಡಿ, ಆ ಥರ ಟೇಸ್ಟ್ ಇರುತ್ತೆ. ಈಗ ಆಯಿತು. ಹಸಿ ತೆಂಗಿನಕಾಯಿ ಸ್ವಲ್ಪ ಒಂದು ಅರ್ಧ ಕಪ್ ಹಾಕಿದ್ದೀನಿ. ಒಂದು 7-8 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ. ಗಸಗಸೆ, ಗೋಡಂಬಿ, ಚಕ್ಕೆ ಇದೆಲ್ಲ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇನ್ನು ತಣ್ಣಗಾಗೋ ತನಕ ವೆಯ್ಟ್ ಮಾಡ್ಕೊತೀನಿ. ಅಷ್ಟೊತ್ತು ತನಕ ಎಗ್ ಬೇಯಿಸಿಟ್ಟಿದ್ದೀನಲ್ಲ ಅದನ್ನು ತೆಗೆದು ಸಿಪ್ಪೆ ತಣ್ಣಗೆ ಹಾಕಿ ಒಂದು ಇಟ್ಕೊಂಡಿದ್ದೀನಿ. ಈಗ ತಣ್ಣಗಾಗಿರೋ ಮಸಾಲನ್ನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಕ್ತೀನಿ. ಇದ್ರ ಜೊತೆಗೆ ನಾನು ಅದೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಡ್ರೈ ಫ್ರೈ ಥರ ಮಾಡಿದ್ದೀನಿ. ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಅದನ್ನು ಹಾಗೆ ಕೈಯಲ್ಲಿ ಈ ಥರ ಇದು ಮಾಡಿಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೆನೆಸಿ ಇಟ್ಟಿದ್ದ ಗೋಡಂಬಿ ಇತ್ತಲ್ಲ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ತೀನಿ. ಮತ್ತು ಹುಣಸೆಹಣ್ಣು ಒಂದು ಅಡಿಕೆ ಗಾತ್ರದ ನೆನೆಸ್ಕೊಂಡಿದ್ದೀನಿ. ಅಷ್ಟು ಬೇಕಾಗಲ್ಲ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀರು ಹಾಕಿ ಈ ಗೋಡಂಬಿನೂ ನೆನೆಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಆಯಿತು. ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ಇದೇ ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸಿದ ಎಗ್ಗನ್ನ ಈ ಥರ ಚಾಕುನಲ್ಲಿ ಹೀಗೆ ಗೆರೆ ಹಾಕ್ಕೊಂಡು
ಅದು ಸ್ವಲ್ಪ ಮಸಾಲ ಫ್ರೈ ಆಗಲಿ ಅಂತ ಇದು ಹಾಕ್ತೀನಿ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂದು ಎರಡು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಉಪ್ಪು ಮತ್ತು ಪೆಪ್ಪರು, ಒಂದು ಸ್ಪೂನು ಪೆಪ್ಪರ್ ಪುಡಿ ಹಾಕ್ತೀನಿ. ಪೆಪ್ಪರು, ಅರಿಶಿನ ಪುಡಿ, ಉಪ್ಪು ಇದು 3 ಹಾಕಿದರೆ ಮೊಟ್ಟೆ ಒಳಗೆಲ್ಲ ಹೋಗಿ ಸೇರಿಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕುದಿಯುತ್ತಿರೋ ಸಾರಿಗೆ ಇದನ್ನು ಹಾಕಿದರೆ ಆಯ್ತು ಫ್ರೆಂಡ್ಸ್. ನೋಡಿ, ನಾನು ಸ್ವಲ್ಪ ಶಾರ್ಟೇ ವೀಡಿಯೋನ ಮಾಡ್ತಿದ್ದೆ. ಇದು ಸ್ವಲ್ಪ ಲಾಂಗ್ ವೀಡಿಯೋ ಮಾಡಿ ಡೀಟೈಲಾಗಿ ಹೇಳೋಣ ಅಂತ. ಇವಾಗ ರುಬ್ಬಿದ ಮಸಾಲನ ಈಸಾಗಿ ರುಬ್ಬಿದ್ದೀನಿ. ತೆಂಗಿನಕಾಯಿ ತುರಿ, ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಆಗಿರೋದನ್ನ ಇವಾಗ ಸ್ಟವ್ ಹಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಕುದಿಸ್ತೀನಿ. ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಇದಕ್ಕೆ ಉಪ್ಪನ್ನು ಹಾಕ್ಬಿಡ್ತೀನಿ. ಕುದೀತಾ ಇದೆ ಸಾರು. ತುಂಬ ಚೆನ್ನಾಗಿ ಗಸಗಸೆದು, ಚಕ್ಕೆದು ಎಲ್ಲ ಪರಿಮಳ ಬರ್ತಾಯಿದೆ. ಹುಣಸೆಹಣ್ಣು ರಸ ಇವಾಗ ಹಿಂಡ್ತೀನಿ. ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕಮ್ಮಿ ಆಗ್ಬೋದಂತ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ನೋಡಿ, ಈಗ ಆ ಫ್ರೈ ಮಾಡಿರುವಂಥ ಮೊಟ್ಟೆನ ಈ ಸಾರು ಜೊತೆ ಹಾಕಿ ಚೆನ್ನಾಗಿ ಕುದಿಸಿ, ಆವಾಗ ಎಣ್ಣೆ ಥರ ಮೇಲೆ ಬಂದುಬಿಡುತ್ತೆ. ಕುದೀತಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ. ಇದು ಮುದ್ದೆ ಜೊತೆಗೂ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿತು, ಹಾಗೆ ಹೋಯಿತು ಸಾರು. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ಟು ಮುಚ್ಚಿ ಇಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ.